ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ರೆಡ್ಡಿಯವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮ ಆಯೋಜನೆ. ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ರೆಡ್ಡಿಯವರ ಹುಟ್ಟುಹಬ್ಬದ ಅಂಗವಾಗಿ ಹಿನ್ನಕ್ಕಿ ಗ್ರಾಮದ ಬಳಿ ಇರುವ ಸೂರ್ಯ ಸಿಟಿ 2ನೇ ಹಂತದಲ್ಲಿರುವ ನಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಸ್ನೇಹಿತರು, ಅಭಿಮಾನಿಗಳು ಆಚರಿಸಿದರು. ಇನ್ನು ಅನ್ನದಾಸೋಹವನ್ನ ಮರಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಎಸ್.ಟಿ.ಡಿ. ರಮೇಶ್ ಆಯೋಜಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಟಿಎಸ್ ಕೃಷ್ಣಪ್ಪ, ಶ್ರೀನಿವಾಸ್ ಬಂಡಾಪುರ, ನಿರ್ಮಲಾ ಆನಂದ್, ನಮಗೂಡು ನಿರಾಶ್ರಿತರ ಆಶ್ರಮ ಸಂಸ್ಥಾಪಕ ಮಂಜುನಾಥ್ ವೈದಿಕ್, ಪದ್ಮರಾಜ್, ಸುರೇಶ್, ಕೆಂಚ, ರಾಜು, ಅಪ್ಪಿ ಮತ್ತು ಅಭಿಮಾನಿಗಳು, ಸ್ನೇಹಿತರು ಭಾಗವಹಿಸಿದ್ದರು. ಮಕ್ಕಳ ಮನೆಯ ಕನಸುಗಾರ ಹಾಗೂ ಗ್ಯಾರಂಟಿಗಳ ಅನುಷ್ಠಾನದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಆರ್ ಪುರುಷೋತ್ತಮ್ ರೆಡ್ಡಿಯವರ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಬಡವರ ಆಶಾಕಿರಣ, ದೀನದಲಿತರ ಆಶಾಕಿರಣ. ಅವರಿಗೆ ಬಂಡಿ ಮಹಾಕಾಳಿಯ ಅಷ್ಟಗ್ರಾಮಗಳ ಬಂಡಿ ಮಹಾಕಾಳಿಯ ಆಶೀರ್ವಾದ ಇದ್ದು ಈಗ ಬಂಡಿ ಮಹಾಕಾಳಿಯ ಅಧ್ಯಕ್ಷರೂ ಆಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಸರಳ ಸಾಧ್ಯತೆಯಿಂದ ಬಡವರು ಅಂತ ಕಾಳಜಿ ಇರುವ ನಾಯಕರು. ಅವ್ರಿಗೆ ದೇವರು ಇನ್ನೂ ಉನ್ನತ ಅಧಿಕಾರ ಕೊಡಲಿ. ನಮ್ಮಂಥ ಬಡವರ ಮಕ್ಕಳಿಗೆ ಇವತ್ತು ಈ ಆಶ್ರಮದ ಒಂದು ಹೊತ್ತಿನ ಊಟದ ವ್ಯವಸ್ಥೆ ನಾವು ಅವರ ಮುಖೇನ ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ಸರಳವಾಗಿ ದುಂದುವೆಚ್ಚ ಇಲ್ಲದೆ ಬಡಬಗ್ಗರ ಕಾಳಜಿ ಇರುವ ನಾಯಕರು ಈ ಥರ ಕಾರ್ಯಕ್ರಮಗಳು ಮಾಡೋದಕ್ಕೆ ನಾವು ಇಚ್ಛೆಪಡ್ತೀರಿ. ಯಾಕಂತಂದರೆ ಅವರು ಯಾವುದೇ ರೀತಿ ಆಡಂಬರ ಇಲ್ಲ. ಯಾಕೆಂತಂದರೆ ಇವು ಬಡತನದಲ್ಲಿ ಬಂದು ಬಡ ಮಕ್ಕಳು ಏನು ಎಷ್ಟು ಕಷ್ಟದಲ್ಲಿದ್ದಾರೆ ಏನು ಅನ್ನೋದು ಇವತ್ತು ಅವರು ಅರಿತುಕೊಂಡು ದುಂದುವೆಚ್ಚ ಬೇಡಪ್ಪ, ಏನಾದರೂ ಈ ಥರ ಕಾರ್ಯಕ್ರಮಗಳು ಮಾಡಿರಿ, ನನಗೆ ಆ ಥರ ಎಲ್ಲನೂ ಬೇಡ ಅಂದಿದ್ದಕ್ಕೆ ಇವತ್ತು ನಮ್ಮ ಗುಡಿನ ಆಶ್ರಮದ ಒಂದು ಹೊತ್ತು ಊಟ ಹಾಗೂ ನಮ್ಮ ಯುವಕರಾದ ರಾಜು ಅಪ್ಪಿಯವರು
ರಕ್ತದಾನ ಕೆಲವರಿಗೆ ರಕ್ತ ಬೇಕಾಗುತ್ತೆ ಈ ಕಾಲದಲ್ಲಿ. ನಮ್ಮ ಯುವಕರು ನಾವು ಅವರ ಹೆಸರಲ್ಲಿ ಒಂದು ರಕ್ತದಾನ ಶಿಬಿರನೂ ಏರ್ಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಮುನ್ನ ಅಧಿಕಾರ ಬರಲಿ, ನಮ್ಮಂಥ ಬಡ ಇವ್ರನ್ನ ಏಳಿಗೆ ಮಾಡಲಿ ಅಂತ ಹೇಳಿತ್ತು. ಇವತ್ತು ಅಭಿವೃದ್ಧಿ ಅಧಿಕಾರರು ಅವರ ಅಧ್ಯಕ್ಷತೆಯಲ್ಲಿ ಊಟದ ಮನೆ, ಮಕ್ಕಳ ಮನೆ, ಏನು ಮಕ್ಕಳ ಮನೆ ಕನಸುಗಾರ ಅಂತ ಯಾಕೆ ಹೇಳ್ತೀರಿ ಅಂತಂದರೆ, ಬಡ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಬೇಕಾದ್ರೆ ಕಷ್ಟ ಇರೋದು. ಇವತ್ತು ಸರ್ಕಾರಿ ಅವರ ಅಧಿಕಾರಾವಧಿಯಲ್ಲಿ ಮಕ್ಕಳ ಮನೆ ಅಂತ ಮಾಡಿ ಹಸಿದವರಿಗೆ ಊಟ ಸಿಕ್ಕಬೇಕು ಅಂತಂದ್ಬಿಟ್ಟು ಏನು ಇಂದಿರಾ ಕ್ಯಾಂಟೀನ್ ಮಾಡಿದ್ರು. ಅವರು ಪಂಚಾಯಿತಿ ಅಧ್ಯಕ್ಷರಾಗಿದ್ದವಾಗ ಊಟದ ಮನೆ ಅಂತ ಮಾಡಿ ಅವರು ಬಡಬಗ್ಗರ ಕಾಳಜಿ ಇರುವ ಅಧ್ಯಕ್ಷರು. ಅದಕ್ಕೆ ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಪುರುಷೋತ್ತಮ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.